ಇವತ್ತು ನಮಗೆ ಬೆಳಗ್ಗೆ ಬರಬೇಕಂದ್ರೆ ನಮ್ಮ ಮನೆಯಲ್ಲಿ ನನ್ನ ಮಗ ಕೇಳ್ತಾ ಇದ್ದ, ಏನಪ್ಪ ಇವತ್ತು ಸ್ವಲ್ಪ ಜಲ್ದಿ ಓಡ್ತಾ ಇದೆ, ಪಾಪ ಜನ ಬೇರೆ ಇದ್ದಾರೆ ಅಂತ. ರೆಡಿಯಾಗಿ ಬಂದಿದ್ದ ಆಚೆ, ಎಲ್ಲರೂ ಇರೋರ್ನೆಲ್ಲ ಮಾತಾಡಿ ಬರ್ತಾ ಇದ್ದೆ. ಯಾಕಪ್ಪ ಜಲ್ದಿ ಓಡ್ತಾ ಇದೆ ಅಂದ್ರೆ ನನ್ನ ಮಗನ ಸುಮ್ಮನೆ ಒಂದು ಮಾತು ಹೇಳ್ಬಿಟ್ಟು ಬಂದೆ, ನನಗೆ ಬೆಂಕಿ ಆಗೋದಕ್ಕೆ ಇಷ್ಟ ಇಲ್ವೋ, ಬೆಳಕಾಗೋದಕ್ಕೆ ಇಷ್ಟ ನನಗೆ ಅಂತ ಹೇಳಿ ಬಂದೆ. ಏನಪ್ಪ ಅದಕ್ಕೆ ಅರ್ಥ ಅಂದ್ರೆ ನೀನೇನು ಬೇಕೋ ತಿಳ್ಕೊ ಹೋಗು ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ನಾನು. ಅಂದರೆ ನಮ್ಮ ಉದ್ದೇಶ ಒಂದೇ ಜನಗಳಿಗೆ ಬೆಳಕಾಗಬೇಕು, ಅಧಿಕಾರಿಗಳಿಗೆ ಬೆವರಾಗಬೇಕು. ಇಷ್ಟೇ ನಮ್ಮ ಕಾನ್ಸೆಪ್ಟ್ ಇರುವಂಥದ್ದು. ಜನಗಳಿಗೆ ಬೆಳಕಾಗಬೇಕಂದ್ರೆ ಜನಗಳು ಓಡಾಡುವಂಥ ರಸ್ತೆ ಚೆನ್ನಾಗಿರಬೇಕು, ಜನಗಳು ಓಡಾಡುವಂಥ ಜಾಗದಲ್ಲಿ ಆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಡ್ರೈನೇಜ್ ಚೆನ್ನಾಗಿರಬೇಕು, 24 ಗಂಟೆ ಕುಡಿಯುವಂಥ ನೀರು ಕೊಡಬೇಕು, ಶುದ್ಧವಾದಂಥ ಕುಡಿಯುವಂಥ ನೀರು ಕೊಡಬೇಕು, ಮಕ್ಕಳು ಅಂಥವರು ಓಡಾಡೋಕ್ಕೆ ಒಂದು ಪಾರ್ಕ್ ಆಗಬೇಕು. ಈ ರೀತಿಯಲ್ಲಿ ಅಧಿಕಾರಿ ವರ್ಗದಲ್ಲಿ ಆಗ್ಬೋದು, ಯಾವುದೇ ರೀತಿಯಲ್ಲಿ ಜನಗಳು ಕೇಳೋದು ಒಂದೇ ನಮ್ಮನ್ನು ಈ ಒಂದು ಫೆಸಿಲಿಟೀಸ್ ಕೇಳೋದು, ಪಾರ್ಕ್ಸು, ಡ್ರೈನೇಜಸ್ಸು, ರೋಡ್ಸು, ಕುಡಿಯೋಕ್ಕೆ ನೀರು, ಬಡವರಿಗೆ ಮನೆಗಳು, ಇಂಥದನ್ನು ಜನ ಕೇಳ್ತಾರೆ ನಮ್ಮನ್ನು. ಈ ಜನ ಅಧಿಕಾರ ಕೊಟ್ಟಿರೋದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಅಂತಾನೆ ಅಧಿಕಾರ ಕೊಟ್ಟಿರೋದು. ನಾವೇನೋ ಸುಮ್ಮನೆ ಇಟ್ಕೊಂಡು ಹೋಗಿ ಎಲ್ಲೋ MLA ಆಗ್ಬಿಟ್ಟಿದ್ದೀವಿ, MLCಗಳಾಗ್ಬಿಟ್ಟಿದ್ದೀವಿ ಅಂತ ಎಲ್ಲೋ ಕೂತ್ಕೊಂಡು ಬಂದ ತೋರಿಸ್ಕೊಂಡು ಹೋಗುವಂತಾರಲ್ಲ. ನನಗೊಂದು ಹ್ಯಾಬಿಟ್ ಇದೆ, ಕೆಲವರೆಲ್ಲ ಕೇಳ್ತಾರೆ ನನ್ನನ್ನು, ಮಾತಾಡ್ತಾರೆ. ನಾನು ಸಾಯಂಕಾಲ ಲೀಡರ್ಗಳನ್ನ ಕರೆಸ್ಕೊಂಡು ಜೊತೆಯಲ್ಲಿ ಕುಡಿಸ್ಬಿಟ್ಟು ಅವರಿಗೆ ಮಜಾ ನೋಡ್ಕೊಂಡು ಇರುವಂಥ ವ್ಯಕ್ತಿ ಅಲ್ಲ. ನಾನು ಕುಡಿಯೋ ಹ್ಯಾಬಿಟು ಇಲ್ಲ, ನಾನು ಕುಡಿಯೋದು ಇಲ್ಲ, ಆ ಹ್ಯಾಬಿಟ್ ನಮ್ಗೆ ಇಲ್ಲವೂ ಇಲ್ಲ. ಅದು ನಂದೇನಂದ್ರೆ ಕೆಲಸ ಮಾಡುವಂಥದ್ದು. ಆಮೇಲೆ ನಾನು ಏನಂದ್ರೆ ಅಬ್ಬರ ಪಟಾಕಿಗಳು ಹೊಡ್ಕೊಂಡು ಅಬ್ಬರ ಮಾಡಿಕೊಂಡು ರೋಡ್ಗಳಲ್ಲಿ ಪಟಾಕಿಗಳು ಹೊಡ್ಸ್ಕೊಂಡು ಅಂತ ಕೂಗಾಡ್ಕೊಂಡು ಹೋಗುವಂಥದ್ದಲ್ಲ. ನಾವೆಲ್ಲ ಕೆಲಸಗಾರರು, ಅಬ್ಬರ ಹಿಡಿದೇ ಇದ್ರೂ ಕೆಲಸ ಮಾಡುವಂಥದ್ರಲ್ಲಿ ನಾವು ನಿಷ್ಠೆಯಾಗಿ ಕೆಲಸ ಮಾಡ್ತೀವಿ. ಅದಂತೂ 100ಕ್ಕೆ 100% ಸತ್ಯ. ಇವತ್ತು ಅನಿಲನ್ನ ಅವರು ಏನು ಹೇಳಿದ್ರು, ಕೋಲಾರನ್ನ ಮಹಾನಗರ ಪಾಲಿಕೆ ಮಾಡಬೇಕು, ನಮ್ಮ ವೇಮಗಲ್ಲನ್ನ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಹಿಂದೆ ಹೋಗಬಾರ್ದು. ನರಸಾಪುರನೂ ಅಷ್ಟೇ, ನಮಗೆ ಐಡಿಯಾ ಇದೆ. ನರಸಾಪುರ, ಬೆಳ್ಳೂರು ಪಂಚಾಯತಿ ಎರಡನ್ನೂ ಸೇರಿಸ್ಕೊಂಡು ಇದನ್ನು ಒಂದು ಪಟ್ಟಣ ಪಂಚಾಯಿತಿಯಿಂದ ಅಪ್ಗ್ರೇಡೇಷನ್ ಮಾಡಿ ಪುರಸಭೆ ಮಾಡ್ಬೋದು, ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ರೆವಿನ್ಯೂ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶನೂ ನಮಗೆಲ್ಲರಿಗೂ ಇದೆ. ಅದಾದಮೇಲೆ ಇದೊಂದು ತಾಲೂಕು ಮಾಡಬೇಕು ಅನ್ನೋದು ಕೃಷ್ಣ ಬೈರೇಗೌಡರಿಗೂ ಐಡಿಯಾ ಇದೆ. ಅವರು ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆಲ್ರೆಡಿ ತಾಲೂಕು ಆಫೀಸ್ಗೂ ಬಂದಿದೆ, ಅದನ್ನು ಪ್ಲ್ಯಾನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನಾವು ಮಾಡ್ತಾನೇ ಇದೀವಿ, ಕೆಲಸ ಮಾಡ್ತೀವಿ. ಜನ ಹೆಂಗೆ ಅಂದರೆ ಯಾವ ಥರ ಇರ್ತಂದ್ರೆ, ಕೆಲವು ಜನಕ್ಕೆ ಏನಂದರೆ ಜನಗಳ ಮಧ್ಯೆ ನಾವು ಬಂದ್ಬಿಟ್ಟು ಯಾವಾಗಲೂ ಕಾಣಿಸ್ತಾ ಇರ್ಬೇಕು. ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಕೆಲಸ ಮಾಡದೇ ಇದ್ರೂ ಜನಕ್ಕೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅದೆಲ್ಲ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಜನಕ್ಕೆ ಕಾಣಿಸ್ಕೊಂಡೇ ಇರಬೇಕು. ಆದರೆ ನನ್ನ ಕ್ಯಾರೆಕ್ಟರ್ ಅದಲ್ಲ. ನಾವು ಕೆಲಸ ಮಾಡೋರು, ಕೆಲಸ ಮಾಡೋಕ್ಕೆ ಅಂತ ಇರೋರು ಕೆಲಸ ಮಾಡ್ತೀವಿ, ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ. ಯಾವತ್ತೂ ಆಗದೇ ಇರುವಂಥ ಅಭಿವೃದ್ಧಿಯನ್ನು ನಾವು ಮಾಡಿ ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಇದೆ. ಏನಿವತ್ತು ನಮ್ಮ ಸುದರ್ಶನ್ ಸರ್ ಅವರು ಹೇಳಿದ್ದಾರೆ, ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸರ್, ನೀವು ಹೇಳಿರುವಂಥ ಮಾರ್ಗದರ್ಶನ ನಾವೆಲ್ಲ ಫಾಲೋ ಅಪ್ ಮಾಡೋದು ಯಾರನ್ನಂದರೆ ನಮ್ಮ ME ವೆಂಕಟಪ್ಪನವರ, ME ಕೃಷ್ಣಪ್ಪನವರನ್ನ, ಆಲಂಗೂರು ಸೀನಣ್ಣನವರನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ಮ ಮುಳುಭಾಗ ಈ ಕಡೆ ಬಂದಾಗ ನಾವು ಬೈರೇಗೌಡರನ್ನ, ಶ್ರೀನಿವಾಸ ಗೌಡ್ರನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ಯಾಕಂದರೆ ಅವರೆಲ್ಲ ಇವಾಗ ಬೈರೇಗೌಡರು ಅಂದರೆ ಇಡೀ ರಾಜ್ಯಕ್ಕೆ ಗೊತ್ತಲ್ಲ, ಬೇರೆ ರಾಜ್ಯಗಳಲ್ಲೂ ಅವ್ರ ಹೆಸರು ಗೊತ್ತಿದೆ, ಇಂಥ ಮನುಷ್ಯ ಹಿಂಗಿದ್ರು ಅನ್ನೋದು ಗೊತ್ತಿದೆ. ಅವರು ಪ್ರತಿನಿಧಿಸಿದಂಥ ಒಂದು ತಾಲೂಕಲ್ಲಿ ನಾವು ಶಾಸಕರಾಗಬೇಕಂದ್ರೆ ಅವರೆಲ್ಲರ ಹಾಕಿರುವಂಥ ಒಂದು ಭಿಕ್ಷೆ, ಅವರೆಲ್ಲರ ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೀವಿ. ಇಂಥ ಒಂದನ್ನು ಅವ್ರ ಹೆಸರುಗಳು ನಿಲ್ಲಿಸಬೇಕು ಅನ್ನೋದೇ ಉದ್ದೇಶ ನಮಗಿದೆ, ಮಾತ್ರ ಬೇರೆ ಯಾವುದೇ ಉದ್ದೇಶ ಇಲ್ಲ. ನಾನು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಆಗೋದಿಲ್ಲ. ನಮಗೆ ವೇಮಗಲ್ ಬೇರೆ ಅಲ್ಲ, ನಮ್ಮ ಕುರುಗಲ್ ಬೇರೆ ಅಲ್ಲ, ನರಸಾಪುರ ಬೇರೆ ಅಲ್ಲ, ಬೆಳ್ಳೂರು ಬೇರೆ ಅಲ್ಲ, ನಮಗೆ ನಮ್ಮ ಕೋಲಾರ ಬೇರೆ ಅಲ್ಲ, ಯಾವುದೇ ಆದರೂ ನಮಗೆ ಒಕ್ಲೇರಿ ಬೇರೆ ಅಲ್ಲ. ಎಲ್ಲ ಹೋಗ್ಲಿಗಳು ಎಲ್ಲನೂ ಒಂದೇ ರೀತಿಯಾದಂಥ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇನ್ನು ಹೆಚ್ಚಿಗೆ ಅಭಿವೃದ್ಧಿ ಮಾಡೋದಕ್ಕೆ ಇದಕ್ಕೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ.